ಹಳ್ಳಿಗಳಿಗೆ ಭೇಟಿ ಕೊಡುವಂಥದ್ದು ಅಂದರೆ ನೋಡಿದ್ದೀನಿ ಚಿಕ್ಕವಳಿದ್ದಾಗ. ಅಂದರೆ ಇದು ಸುಗ್ಗಿ ಉಕ್ಕಿಸ್ತಾರೆ ಹಳ್ಳೀಲಿ. ಅದನ್ನು ನೋಡಿದ್ದೀನಿ, ಕಿಚ್ಚಾಯಿಸೋದು ನೋಡಿದ್ದೀನಿ. ಅದೆಲ್ಲ ಚಿಕ್ಕ ವಯಸ್ಸಲ್ಲಿದ್ದಾಗ ಅದನ್ನೆಲ್ಲ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತ. ಇವಾಗ ಹಳ್ಳಿಗೆ ಹೋಗೋದು ಕಡಿಮೆ, ಯಾಕಂದರೆ ಅಲ್ಲಿ ಎಲ್ಲ ದೊಡ್ಡಪ್ಪ ಅವ್ರ ಮಕ್ಕಳೆಲ್ಲ ಇಲ್ಲಿ ಸಿಟಿಲಿ ಇರೋದ್ರಿಂದ ಅಲ್ಲಿ ಕಡಿಮೆ. ಇವಾಗ ಚಿಕ್ಕವರಿದ್ದಾಗ ಅವರೆಲ್ಲರೂ ಅಲ್ಲೇ ಇರೋರು. ಸೊ ಅವರು ಅಲ್ಲೇ ವ್ಯವಸಾಯ ಎಲ್ಲ ಮಾಡ್ಕೊಂಡಿದ್ರಿಂದ ಸೊ ಅವ್ರು ಅವಾಗ ಅದನ್ನೆಲ್ಲ ಜಾಸ್ತಿ ಮಾಡ್ತಾಯಿದ್ವಿ. ಅವಾಗ ಚಿಕ್ಕವರಿದ್ದಾಗ ಅದನ್ನೆಲ್ಲ ಮಾಡಿದ್ದೀನಿ, ನೋಡಿದ್ದೀನಿ, ಕಿಚ್ಚಾಯಿಸಿಲ್ಲ ಅಷ್ಟು. ನಿಮಗೆ ಕಿಚಾಯಿಸೋದು ಅಂತಂದರೆ ಹಳ್ಳಿಯ ನೆನಪುಗಳು ಯಾವ್ದಾದ್ರು ಇದೆಯಾ? ಅಂದರೆ ಅಮ್ಮ ಬಂದು ಸಿಕ್ಕಾಪಟ್ಟೆ ಡಿಸಿಪ್ಲಿನ್ ಮತ್ತು ಶಿಸ್ತು ಸಿಕ್ಕಾಪಟ್ಟೆ ಅಂದರೆ ಇದು ಬಿಟ್ಕೊಡ್ತಿರ್ಲಿಲ್ಲ ಎಲ್ಲೂ ಹೊರಗಡೆಗೆ ಅಂತ ಏನಾದರೂ ಆ ಥರದ್ದೇನೋ ಮಾಡ್ತಾ ಇದ್ರೆ ಹೇಗೆ ಅಂತ? ಇಲ್ಲ, ಹಬ್ಬಗಳಲ್ಲಿ ಬಿಟ್ಬಿಡೋರು ರೆಡಿಯಾಗಿ ಬಟ್ಟೆ ಹಾಕೊಂಡು ಕಣ್ ತಪ್ಪಿಸ್ಕೊಂಡು ಓಡ್ತಿರೋದೇ. ನಾವು ಓಡ್ ಬಂದು ಏನು ಗೊತ್ತಾ, ಹಸುಗಳು ನಿಲ್ಲಿಸ್ತಿದ್ರು ಒಂದು ಕಡೆ ಕ್ಯೂ ಅಲ್ಲಿ. ಇಡೀ ಊರಿನ ಹಸುಗಳೆಲ್ಲ ಒಂದು ಕಡೆ ನಿಂತ್ಕೋ, ಅಲ್ಲಿ ರೆಡಿಯಾಗಿ ನಿಂತಿರೋ ಹಸುಗಳು ನೋಡೋಕೆ ಹೋಗೋದೇ ಸಂಭ್ರಮ ನಮಗೆ. ಅಲ್ಲಿಂದ ಒಂಥರ ಒಂದು 500 ಮೀಟ್ರ್ ಹಸುಗಳು ನಿಂತಿರುವ, ಅದನ್ನ ನೋಡೋದೇ ಒಂದು ಖುಷಿ ನಮ್ಗೆ. ಅಲ್ಲಿಂದ ಬಂದು ಸುತ್ತಲ ನಿಂತಿದ್ವಿ, ಸುತ್ತಲ ಮೇಲೆ ಕೂತ್ಕೊತಿದ್ವಿ. ದೇವಸ್ಥಾನದ ಸುತ್ತಲ ಏನು ಬರುತ್ತೆ ಗೊತ್ತಾ, ಹಿಂಗೊಂದು ಇದ್ರ ಥರ ಬರುತ್ತೆ, ಅದ್ರ ಮೇಲೆ ಕೂತು ಕಾಂಪೌಂಡ್ ಮೇಲ್ಗಡೆ ಆ ಸುತ್ತಲ ಮೇಲೆ ಹತ್ಬಿಟ್ಟು ಕೂತ್ಕೊಳ್ಳೋದು. ನಾವು ಫಸ್ಟ್ ಹೋಗಿ ಜಾಗ ಹಿಡ್ಕೊಂಡು ಕೂತ್ಕೊಂಡ್ಬಿಡ್ತಿದ್ವಿ, ಯಾಕೆಂದ್ರೆ ಅಷ್ಟು ರಶ್ ಆಗೋದು, ಕಂಪ್ಲೀಟ್ ಕ್ರೌಡ್. ಅದು ನೋಡಕ್ಕೆ ಬರೋಲ್ಲ ಕಿಚಾಯಿಸೋದನ್ನ, ಹಂಗಾಗಿ ಜಾಗ ಸಿಗ್ತಿರಲ್ಲ. ನಾವು ಸಣ್ಣ ಸಣ್ಣ ಹುಡುಗರಲ್ವಾ, ಅದ್ರ ಮೇಲೆ ಕೂತ್ಕೊಂಡ್ಬಿಡೋದು. ಅಲ್ಲಿಂದ ಯಾವ ಹಸು ಬರುತ್ತೆ ಫಸ್ಟು, ಯಾರದ್ದು ಬರುತ್ತೆ, ನಮ್ಮ ಕಾಂಪಿಟೇಷನ್ ತಲವಾಡಿ, ಇವ್ರದ್ದು ಬರುತ್ತೆ, ನಮ್ಮ ಮನೇದು ಬರಬೇಕು ಅಂತ ನಮಗೆ. ಅದೆಲ್ಲ ನಡೀತಾ ಇರೋದು ಫೈಟು. ಕೆಲವೊಂದ್ಸಲ ಹಾರಬೇಕಾದ್ರೆ ಜಂಪ್ ಆಗಿ ಮಿಸ್ ಆಗಿ ಹಸುಗಳು ಮುಗ್ಗರಿಸ್ಬಿಡೋದು ಆಗೋದು. ಆಮೇಲೆ ಕೆಲವೆಲ್ಲ ಸಖತ್ತಾಗೆ ನುಗ್ಕೊಂಡು ಹೋಗೋದು. ಕೆಲವರು ಹಿಡಿಯೋಕ್ಕೆ ಸಾಹಸ ಮಾಡೋರು, ಒದ್ದಾಡೋರು, ಓಡೋರು, ಹಿಡಿಯೋಕೆ ಆಗ್ತಿರಲಿಲ್ಲ. ಆ ಬೆಂಕಿ ಕಂಡ ತಕ್ಷಣ ಭಯ ಪಟ್ಕೊಂಡ್ಬಿಡ್ತಾವಲ್ಲ, ಜಂಪ್ ಮಾಡ್ಕೊಂಡು ಓಡ್ತಾ ಇದ್ರೆ ಹಿಡಿಯೋಕೆ ಆಗ್ತಿರಲಿಲ್ಲ ಕೆಲವರು. ಅವೇ ಓಡ್ಕೊಂಡು ಮನೆಗೆ ಹೋಗ್ಬಿಡುವ. ಆ ಥರದ್ದೆಲ್ಲ ಒಂಥರ ಮಾಸ್ ಫೀಲಿಂಗ್, ಅದು ಒಂಥರ ಆ್ಯಕ್ಷನ್ ಸೀಕ್ವೆನ್ಸ್ ಥರ. ಅದು ಒಳ್ಳೆ ಥ್ರಿಲ್ಲಿಂಗ್ ಆಗಿರುತ್ತೆ. ನೀವು ಆ ಥರ ಕಿಚಾಯಿಸಿಲ್ಲ? ನಾನು ಕಿಚಾಯಿಸಿಲ್ಲ ಆ್ಯಕ್ಚುಲಿ ಹೇಳ್ಬೇಕು ಅಂದ್ರೆ. ಅಯೋಗ್ಯ ಸಿನಿಮಾಗೆ ಅಂತ ಒಂದು ಶಾರ್ಟ್ಗೆ ಅಂತ ನಾನು ಕಿಚಾಯಿಸಿದೆ, ಜಂಪ್ ಮಾಡೋಕ್ಕೆ ಹೋಗಿ. ಅದು ಬಿಟ್ಟರೆ ನಾನು ಯಾವತ್ತೂ ಕಿಚಾಯಿಸಿಲ್ಲ. ನಮ್ಮ ಅಣ್ಣ ಮಾಡ್ತಿದ್ದ, ನಾಗೇಂದ್ರ ಅಂತ. ಇನ್ನೊಬ್ಬರು ಸಿದ್ದರಾಮು ಅಂತ, ಅವರಿಬ್ಬರೇ ಕಿಚಾಯಿಸೋದು ಮಾಡ್ತಿದ್ದವರು. ನಾನು ಮಾಡ್ತಿದ್ದೆ. ನಾನು ಚಿಕ್ಕವನು ಇನ್ನು ಅವಾಗ. ಹಸುಗಳು ಹಿಡ್ಕೊಳ್ಳೋಕೆ ಶಕ್ತಿ ಬೇಕಲ್ಲ. ಅದಾದ್ಮೇಲೆ ದೊಡ್ಡವನಾದ್ಮೇಲೆ ಆಲ್ಮೋಸ್ಟ್ ನಾನು ಊರು ಬಿಟ್ಬಿಟ್ಟೆ, ನೀನಾಸಮ್ಗೆ ಹೋದೆ, ಬೆಂಗಳೂರಿಗೆ ಬಂದೆ, ಜರ್ನಿ ಚೇಂಜ್ ಆಗೋಯ್ತು. ಅಲ್ಲಿವರೆಗೂ ಅಲ್ಲೇ ಇದ್ದೆ ನಾನು. ನೀವಂತೂ ಆಗಿಂದಾಗೆ ಸಾಹಸಗಳು ಮಾಡ್ತಿದ್ರಿ, ಇದಕ್ಕೆ ಯಾವ ಥರ ಟ್ರೈ ಮಾಡಿದ್ರ ಅಂತ? ಇಲ್ಲ, ನಾನು ಹೌದು ಟ್ರೈ ಮಾಡ್ತಾ ಇದ್ದೆ. ಅಂದರೆ ನೋಡಿ ಚಿಕ್ಕ ವಯಸ್ಸಲ್ಲಿ ನೋಡಿದಾಗಲೇ, ಅಂದರೆ ಸತೀಶ್ ಅವ್ರು ಹೇಳ್ದಂಗೆ ಅದು ನಾವು ಅದು ಎಂಡ್ ಲೈನಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದಿದ್ದಲ್ಲ, ಅದು ಒಂದೊಂದು ಈ ಕಡೆ ಎಲ್ಲ ಎಲ್ಲೆಲ್ಲೋ ಓಡ್ ಬಂದ್ಬಿಡೋದು, ಅದು ಸಡನ್ನಾಗಿ. ಅದು ಭಯ ಆಗೋದು ಚಿಕ್ಕವರಿದ್ದಾಗ. ಆ್ಯಂಡ್ ಅದು ಎತ್ತು ಹಾರದಲ್ದೆ ಇವರು ಹಾರಬೇಕಿತ್ತು. ಒಂದೊಂದ್ಸತಿ ಇಷ್ಟುದ್ದ ಇರುತ್ತೆ ಬೆಂಕಿ, ಅದು ಹೌದು ಇಷ್ಟುದ್ದ ಇರುತ್ತೆ ಅದು ಹಾರಬೇಕಾದ್ರೆ. ಸೊ ಅದೆಲ್ಲ ನೋಡಿದಾಗ ಚಿಕ್ಕವರಿದ್ದಾಗ ಭಯ ಆಗ್ತದೆ. ಗೊತ್ತಿಲ್ಲ, ಟ್ರೈ ಮಾಡ್ತಾ ಇದ್ದ ಏನಂತ, ಬಟ್ ಗೊತ್ತಿಲ್ಲ, ಐಡಿಯಾ ಇಲ್ಲ. ಬಟ್ ಅದೆಲ್ಲ ನೋಡಿದಾಗ ಖುಷಿ ಆಗೋದು, ಬಟ್ ಭಯನೂ ಆಗೋದು ಅದೆಲ್ಲ. ಅಂದರೆ ಯಾಕಂದರೆ ಅದು ಇಲ್ಲೆಲ್ಲ ಸುಟ್ಬಿಡುತ್ತೆ ಅದು, ಅಷ್ಟು ಅಂದರೆ ಹಬೆ ಇರುತ್ತೆ ಅದ್ರದ್ದು, ಬಿಸಿ ಇರುತ್ತೆ ಅದು ಹೊಡಿಯುತ್ತೆ. ಬಟ್ ಯಾವತ್ತು ಮಾಡೋಕ್ಕೆ ಚಾನ್ಸ್ ಸಿಕ್ಕಿಲ್ಲ. ಮತ್ತೊಂದು ಕಣ್ಣಿಗೆ ಹಬ್ಬ ಅಂತಂದ್ರೆ ಹಸುಗಳನ್ನ ಡೆಕೋರೇಟ್ ಮಾಡೋ ರೀತಿ, ಅದನ್ನ ನೀವು ನೋಡಿದ್ದೀನಿ. ಅಂದರೆ ರಿಬ್ಬನ್ ಕಟ್ತಾರೆ, ಆಮೇಲೆ ಬಲೂನ್ ಕಟ್ತಾರೆ, ಅದಕ್ಕೆ ಪೇಂಟ್ ಹಾಕ್ತಾರೆ, ಆಮೇಲೆ ಫುಲ್ ಇಲ್ಲೆಲ್ಲ ಬಣ್ಣ ಹಚ್ತಾರೆ, ಬಾಡಿಗೆಲ್ಲ ಬಣ್ಣ ಹಚ್ತಾರೆ, ಅದಕ್ಕೂ ಫುಲ್ ಎಲ್ಲ. ಆಮೇಲೆ ಅವಾಗ ಪೇಪರ್ದು ಬರೋದು, ಇವಾಗ ಅದು ಬೇರೆ ಮೆಟೀರಿಯಲ್, ಆ ಥರದ್ದೆಲ್ಲ ಕಟ್ಟೋರು ಇಲ್ಲಿ ಫುಲ್ ಕೊಂಬುಗೆಲ್ಲ. ಅದಕ್ಕೆ ಅದನ್ನ ಆಮೇಲೆ ವಾಪಸ್ ಬಂದಾಗ ಅದೆಲ್ಲ ಬಿಚ್ಕೊಂಡು ಆಟ ಆಡ್ಬೋದು ಅಷ್ಟೇ. ಚೆನ್ನಾಗಿತ್ತು ಕ್ಲೈಮ್ಯಾಕ್ಸ್. ಅಲ್ಲ, ನಮಗೂ ಅದೇನೆ, ಹಸುಗಳು ಕಟ್ಟಿದ್ರೆ ನಮಗೇನು ಗೊತ್ತಾ, ಬಲೂನ್ ಬಿಚ್ಕೋಬೇಕು ಆ ಥರ. ಅದೆಲ್ಲ ಚಿಕ್ಕ ವಯಸ್ಸಲ್ಲಿ ಬಿಚ್ಕೊಂಡು ಆಟ ಆಡೋಕ್ಕೆ. ಆಮೇಲೆ ಹಸುಗಳು ನೋಡೋದು ಒಂದು ಚಂದ. ಅಂದರೆ ಯಾರ ಮನೆ ಹಸುಗಳನ್ನ ಎಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ ಅವರು, ಅದೇ ಮಜಾ. ಅವೆಲ್ಲ ಒಂಥರ ಬ್ಯೂಟಿಫುಲ್. ಅವೆಲ್ಲ ಸಣ್ಣ ಸಣ್ಣ ವಿಚಾರಗಳು ತುಂಬ ಮನಸ್ಸಿಗೆ ಖುಷಿ ಕೊಡ್ತವೆ. ಅದನ್ನೆಲ್ಲ ನೆನೆಸ್ಕೊಂಡಾಗ ಇವತ್ತಿಗೂ ಅದಕ್ಕೆ ನಾವು ಇವತ್ತು ಸ್ವಲ್ಪ ರೀಕ್ರಿಯೇಟ್ ಮಾಡೋಣ ಸಾಧ್ಯ ಆದಷ್ಟು ಅದನ್ನಂತ ಈ ಥರ ಸೆಟಪ್ ಮಾಡಿದ್ವಿ.